ನಿಮ್ಮ ಹೆಸರು ಕೇಳಿದಾಗ ಕಾಂಟ್ರವರ್ಸೀಸ್ ರೂಮರ್ಸ್ ಅಲ್ಲಿ ಹೌ ಇಟ್ ವಿಲ್ ಅಫೆಕ್ಟ್ ಯು? ಟೈಮ್ ಬಂದಾಗ ಎಲ್ಲದಕ್ಕೂ ಮಾತಾಡ್ಬೇಕು, ಅಲ್ಲಿವರೆಗೂ ಯಾವ್ದಕ್ಕೂ ಮಾತಾಡ್ಬಾರ್ದು. ತಗೊಬೇಕು, ಎಷ್ಟು ದಿನ ತಗೊಂತೀರಾ, ಟೇಕ್ ಇಟ್. ಐ ಆಮ್ ವೆರಿ ಕೇರ್ಫುಲ್ ವಿತ್ ಚೂಸಿಂಗ್ ಮೈ ಬ್ಯಾಟಲ್ಸ್. ಬಟ್ ಇಫ್ ಯು ಪುಷ್ ಮೀ ಇನ್ ಟು ದ ಬ್ಯಾಟಲ್, ಐ ವಿಲ್ ಶೋರ್ ಆಸ್ ಹೆಲ್ ವಿನ್ ದ ಬ್ಯಾಟಲ್, ಬಟ್ ಐ ವಿಲ್ ಡಿಸ್ಟ್ರಾಯ್ ಯು ಆಲ್ಸೋ ಇನ್ ದ ಪ್ರೊಸೆಸ್. ಈ ತರದ ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಅಥವಾ ಈ ತರದ್ ಏನಾದ್ರೂ ಒಂದು ವಿಷಯಗಳು ಕೇಳಿ ಬಂದಾಗ ಫಿಮೇಲ್ಸ್ ಅಥವಾ ಹೀರೋಯಿನ್ಸ್ ಈಸಿ ಟಾರ್ಗೆಟ್ ಅಂತ ನಿಮ್ಗೆ ಅನ್ಸುತ್ತಾ? ಲೇ ಮ್ಯಾನ್, ಕಾಮನ್ ಮ್ಯಾನ್, ಅವ್ರ ಮನೇಲಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಚಾನ್ಸೇ ಇಲ್ಲ. ಅವ್ರ ಮಕ್ಳ ಬಗ್ಗೆ ಇನ್ನೊಬ್ರು ದೊಡ್ಡಪ್ಪನೋ ದೊಡ್ಡಮ್ಮನೋ ಮಾತಾಡ್ತಾ ಇದಾರೆ, ಅವ್ರ ದೊಡ್ಡಪ್ಪ ದೊಡ್ಡಮ್ಮನ ಬಗ್ಗೆ ಇನ್ನೊಬ್ರು ಮಾತಾಡ್ತಾ ಇದಾರೆ. ಇಲ್ಲಿ ಯಾರು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ ಅಂತಾನೆ ಇಲ್ಲ. ಬಟ್ ಅದನ್ನೆಲ್ಲಾ ಮೀರಿ ನೀನ್ ಹೆಂಗ್ ಬೆಳಿತೀಯ, ಅದನ್ನೆಲ್ಲಾ ಮೀರಿ ನೀನ್ ಬೆಳೆದ್ ನಿಂತಾಗ ಅವ್ರು ಬರ್ತಾರಲ್ಲ, ಅವಾಗ ನಮಸ್ತೆ ಚೆನ್ನಾಗಿದ್ದೀರಾ ಅಂತ ಹೇಳ್ತೀರಲ್ಲ, ಅವತ್ ನೀವ್ ಆನ್ಸರ್ ಕೊಟ್ಟಂಗಷ್ಟೇ. ಈ ಕಾಂಟ್ರವರ್ಸೀಸು ರೂಮರ್ಸು ಇದಕ್ಕೆಲ್ಲಾನು ಹೆಸರು ಟ್ಯಾಗ್ ಆದಾಗಲೂ ಸಖತ್ ನೋವಾಗುತ್ತೆ. ಇವನ್ ನಾರ್ಮಲ್ ಲೇಮ್ಯಾನ್ ನಮ್ಮ ಥರ ಜೀವನದಲ್ಲೇ ನಮ್ಮ ಬಗ್ಗೆ ಯಾರು ಏನಾರು ಮಾತಾಡ್ಬಿಟ್ರು ಅಂತ ಅಂದ್ರೇನೆ ಅಯ್ಯೋ ಅವ್ರು ಹಂಗೆ ಅನ್ಕೊಂಡ್ರ, ಅವ್ರಿಗೆ ನಾನು ಹೆಂಗೆ ಉತ್ತರ ಕೊಡಲಿ, ಅಥವಾ ನಾನು ಮಾಡಿಲ್ಲ ಅಂತ ಹೆಂಗೆ ಹೇಳಲಿ, ಅಥವಾ ನಾನು ಅದಕ್ಕೆ ಇನ್ವಾಲ್ವ್ ಆಗಿರಲಿಲ್ಲ ಅಂತ ಹೆಂಗೆ ಹೇಳಲಿ ಅಂತ ಹೇಳೋದಕ್ಕೆ ಕಷ್ಟಪಡ್ತಿರ್ತೀವಿ. ನೀವೊಂದು ದೇ ಡೋಂಟ್ ಆಸ್ಕ್ ಅಸ್. ಬಟ್ ಈ ಥರದ್ದು ಸೆಲೆಬ್ರಿಟಿ ಲೈಫ್ಗಳಲ್ಲಿ ನಿಮ್ಮ ಜೀವನದಲ್ಲೂ ಆದಾಗ ವಾಟ್ ಈಸ್ ದಿ ಕಾಲ್, ಅಥವಾ ಈ ಥರದ್ರಲ್ಲಿ ಯಾವ್ದಾದ್ರು ಟ್ಯಾಗ್ ಅಲ್ಲಿ ನಿಮ್ಮ ಹೆಸರು ಕೇಳಿದಾಗ ಕಾಂಟ್ರವರ್ಸೀಸ್ ರೂಮರ್ಸ್ ಅಲ್ಲಿ ಹೌ ಇಟ್ ವಿಲ್ ಅಫೆಕ್ಟ್ ಯು? ಲೈಕ್ ಐ ಸೆಡ್, ಟೈಮ್ ಬಂದಾಗ ಎಲ್ಲದಕ್ಕೂ ಮಾತಾಡಬೇಕು, ಅಲ್ಲಿವರೆಗೂ ಯಾವುದಕ್ಕೂ ಮಾತಾಡಬಾರ್ದು. ತಗೊಬೇಕು, ಎಷ್ಟು ದಿನ ತಗೊಂತೀರಾ, ಟೇಕ್ ಇಟ್. ಬಟ್ ವೆನ್ ದ ಟೈಮ್ ಇಸ್ ರೈಟ್, ಯು ಶುಡ್ ನೆವರ್ ಲೆಟ್ ಗೋ. ಯು ಶುಡ್ ಟಾಕ್, ಯು ಶುಡ್ ಟಾಕ್. ದ ವರ್ಲ್ಡ್ ವಿಲ್ ಹಿಯರ್ ಯು. ಅವತ್ತು ಇಲ್ಲಾಂದ್ರೆ ಒಂದ್ಸಲಿ ನೀವು ಮಾತಾಡದೆ ಇದ್ದಾಗ ನಮ್ದೇ ತಪ್ಪಿರ್ಬೋದು ಅಂತ ಅನ್ಕೊಳ್ಳಿ, ತಪ್ಪೇನು ಅನ್ಕೊಳ್ಳೋದ್ರಲ್ಲಿ ತಪ್ಪು. ವಾಟ್ ಇಸ್ ದ ಮಿಸ್ಟೇಕ್? ಅವ್ರು ಅನ್ಕೊಂತಾರ, ಅನ್ಕೊಳ್ಳಿ. ಬಟ್ ಮಾತಾಡ್ತೀನಿ, ಮಾತಾಡಲ್ಲ ಅಂತಲ್ಲ, ಖಂಡಿತ ಮಾತಾಡ್ತೀನಿ. ಲೈಕ್ ಐ ಸೆಡ್, ಐ ಚೂಸ್ ಮೈ ಬ್ಯಾಟಲ್ಸ್. ಐ ಆಮ್ ವೆರಿ ಕೇರ್ಫುಲ್ ವಿತ್ ಚೂಸಿಂಗ್ ಮೈ ಬ್ಯಾಟಲ್ಸ್. ಬಟ್ ಇಫ್ ಯು ಪುಷ್ ಮೀ ಇನ್ ಟು ದ ಬ್ಯಾಟಲ್, ಐ ವಿಲ್ ಶೋರ್ ಆಸ್ ಹೆಲ್ ವಿನ್ ದ ಬ್ಯಾಟಲ್, ಬಟ್ ಐ ವಿಲ್ ಡಿಸ್ಟ್ರಾಯ್ ಯು ಆಲ್ಸೋ ಇನ್ ದ ಪ್ರೊಸೆಸ್. Don't push me into the battle. Don't force me into the battle. I will choose my battles. I am very clear about that. ನಾನು ಚೂಸ್ ಮಾಡಿ ನಾನು ಇಳಿತಾ ಇದ್ದೀನಿ ಅಂತಂದ್ರೆ ನಾನು ಮುಗಿಸ್ತೀನಿ. ಐ ವಿಲ್ ವಿನ್ ಮೈ ಬ್ಯಾಟಲ್, ಬಟ್ ಐ ಮೈಟ್ ನಾಟ್ ಡ್ಯಾಮೇಜ್ ಯು. ಐ ಮೈಟ್ ಲೀವ್ ಅಷ್ಟೇ. ಐ ಮೈಟ್ ನಾಟ್, ನಾನು ಬಿಟ್ಬಿಡ್ತೀನಿ. ಆಯ್ತು, ನಾನು ಗೆದ್ದೆ, ನನ್ಗೆ ಏನು ಕೆಲಸ ಮಾಡ್ಬೇಕಾಗಿತ್ತು ನಾನು ಗೆದ್ದೆ, ನಂಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಮನ್ನ ನಾನು ಎಳಿಬೇಕು, ಡಿಸ್ಟ್ರಾಯ್ ಮಾಡಬೇಕು ಅಂತ ಏನು ಇಂಟ್ರೆಸ್ಟ್ ಇಲ್ಲ ನನಗೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಅದು ಅಕಸ್ಮಾತಾಗಿ ನೀವೇ ನನ್ನ ನೀನು ಯುದ್ಧ ಮಾಡು, ಯುದ್ಧ ಭೂಮಿ ಕರೆದ್ರೆ ಖಂಡಿತ ಗೆಲ್ತೀನಿ ನಾನು, 100% ಗೆಲ್ತೀನಿ ನಾನು. ಬಟ್ ಆ ಪ್ರೋಸೆಸ್ಸಲ್ಲಿ ನಿಮಗೂ ಹೊಡ್ತಾ ಬಿದ್ದೇ ಬೀಳುತ್ತೆ. ದಟ್ ಈಸ್ ಫಾರ್ ಶೋರ್. ಬಟ್ ಐ ಆಮ್ ನಾಟ್ ಗೋಯಿಂಗ್ ಟು ನಾಟ್ ಟಾಕ್. ಐ ವಿಲ್ ಡೆಫಿನೆಟ್ಲಿ ಟಾಕ್. ವೆನ್ ದ ಟೈಮ್ ಇಸ್ ರೈಟ್, ವೆನ್ ದ ಸಿಚುವೇಶನ್ ಇಸ್ ರೈಟ್, ಐ ವಿಲ್ ಟಾಕ್. ಆ್ಯಂಡ್ ನಾನು ಜನರಲ್ ಬೇಸಿಸ್ ಈ ಥರದ್ದು ಕಾಂಟ್ರವರ್ಷಿಯಲ್ ಟಾಪಿಕ್ಸು ಅಥವಾ ಈ ಥರದ್ದು ಏನಾದರೂ ಒಂದು ವಿಷಯಗಳು ಕೇಳಿ ಬಂದಾಗ ಫಿಮೇಲ್ಸ್ ಅಥವಾ ಹೀರೋಯಿನ್ಸ್ ಈಸಿ ಟಾರ್ಗೆಟ್ ಅಂತ ನಿಮ್ಗೆ ಅನ್ಸುತ್ತಾ? ಆ ಥರದ್ದು ಇಟ್ ಡಸಂಟ್ ಮ್ಯಾಟರ್. ಹೀರೋ ಹೀರೋಯಿನ್ಸ್ ಮತ್ತೊಬ್ರು ಯಾರು ಅಂತ ಮ್ಯಾಟರ್ ಆಗಲ್ಲ. ಈಸಿಯಾಗಿ ಮಾತಾಡ್ಬಿಡ್ತೀವಲ್ವಾ? ಇಟ್ಸ್ ಈಸಿ ಮಾತಾಡಕ್ಕೆ. ಐ ಟೆಲ್ ಯು ವಾಟ್, ಇರ್ರೆಸ್ಪೆಕ್ಟಿವ್ ಆಫ್ ದ ಪ್ರೊಫೆಷನ್, ಎಲ್ರ ಬಗ್ಗೆ ಮಾತಾಡ್ತಾರೆ. ಹೌದು, ಇರ್ರೆಸ್ಪೆಕ್ಟಿವ್. ಆಯ್ತಾ? ಇವತ್ತು ನಾನು ಇಂಡಸ್ಟ್ರಿಲಿ ಇದ್ದೀನಿ, ಲೆಟ್ ಇಟ್ ಗೋ. ಆಯ್ತಾ? ಫಾರ್ ಎಕ್ಸಾಂಪಲ್ ಲೇ ಮ್ಯಾನ್, ಕಾಮನ್ ಮ್ಯಾನ್, ಅವ್ರ ಮನೇಲಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಚಾನ್ಸೇ ಇಲ್ಲ. ಹೌದು, ಅವ್ರ ಮಕ್ಳ ಬಗ್ಗೆ ಇನ್ನೊಬ್ರು ದೊಡ್ಡಪ್ಪನೋ ದೊಡ್ಡಮ್ಮನೋ ಮಾತಾಡ್ತಾ ಇದ್ದಾರೆ, ಅವ್ರ ದೊಡ್ಡಪ್ಪ ದೊಡ್ಡಮ್ಮನ ಬಗ್ಗೆ ಇನ್ನೊಬ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿ ಯಾರು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ ಅಂತಾನೆ ಇಲ್ಲ. ಬಟ್ ಅದನ್ನೆಲ್ಲ ಮೀರಿ ನೀನ್ ಹೆಂಗ್ ಬೆಳಿತೀಯ, ಅದನ್ನೆಲ್ಲ ಮೀರಿ ನೀನ್ ಬೆಳೆದ್ ನಿಂತಾಗ ಅವ್ರು ಬರ್ತಾರಲ್ಲ, ಅವಾಗ ನಮಸ್ತೆ ಚೆನ್ನಾಗಿದ್ದೀರಾ ಅಂತ ಹೇಳ್ತೀರಲ್ಲ, ಅವತ್ ನೀವು ಆನ್ಸರ್ ಕೊಟ್ಟಂಗಷ್ಟೇ. ಬನ್ನಿ ಕೂತ್ಕೊಳ್ಳಿ ಅಂತ. ದಟ್ ಶುಡ್ ಬಿ ಯರ್ ಆನ್ಸರ್. ದಟ್ಸ್ ಆಲ್. ದೆರ್ ಇಸ್ ಗೋಯಿಂಗ್ ಟು ಬಿ. ಇಲ್ಲಿ ಯಾರು 100% ನೀವು ಇವತ್ತು ಒಂದೇ ಒಂದು ಮನುಷ್ಯನ ಬಗ್ಗೆ ಈ ಜಗತ್ ಮಾತಾಡಿಲ್ಲ ಅಂತ ತೋರಿಸ್ಬಿಡಿ. ದೇವ್ರನ್ನೇ ಬಿಡಲ್ಲ ನಾವು. ಅವನು ಮಾತಾಡ್ತಾ ಇದ್ದಾನೆ, ಅವನೇನ್ ನಂಗೆ ಮಾಡ್ಬಿಟ್ಟ ಅಂತ. ಎಲ್ರ ಬಗ್ಗೆನೂ ಮಾತಾಡ್ತಾರೆ. ಎಲ್ಲೋ ಐ ರೀಸೆಂಟ್ಲಿ ರೆಡ್, in this world everybody is a sinner. We just choose what sins we are comfortable with and talk about the rest. Oh, beautiful quote. Correct ಅಲ್ಲ? ಅಷ್ಟೇ. ಎಲ್ರೂ ಹಿಪೋಕ್ರಿಟ್ಸೇ. ಆಯ್ತಾ? ನಮಗೆ ಯಾವ್ದು ಸರಿ ಅನ್ಸಲ್ವೋ ಅದ್ರ ಬಗ್ಗೆ ಮಾತಾಡಕ್ಕೆ ಅಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ ದಟ್ ಇಸ್ ಆಲ್ ಇಟ್ ಇಸ್. ಅನ್ಸಿದೆ ಯಾವಾಗಾದ್ರೂ ಐಟಿಲಿ ಇದ್ರೆ ಚೆನ್ನಾಗಿರ್ತಿತ್ತು ಅಂತ? ಇಲ್ಲ, ಅನ್ಸಿಲ್ಲ. ಐ ಆಮ್ ವೆರಿ ಪ್ರೌಡ್ ಆಫ್ ವೇರ್ ಐ ಆಮ್.
I'm very happy of where I am, including my life, including the position that I am, the stage where I am, the money that I earn, the family that I have, ನನ್ನ ಫ್ರೆಂಡ್ ಸರ್ಕಲ್, ನಾನು ಕೆಲಸ ಮಾಡ್ತಾ ಇರೋದು, ನನ್ನ ಸುತ್ತಮುತ್ತ ಇರೋ ಜನ, ನಾನು ಮಾತಾಡೋದು, ಎವ್ರಿಥಿಂಗ್ ಐ ಆಮ್ ವೆರಿ ಪ್ರೌಡ್ ಆಫ್. ಐ ಆಲ್ವೇಸ್ ಕಂಟಿನ್ಯೂ ಟು ಬಿ ಪ್ರೌಡ್ ಆಫ್. ಬಿಕಾಸ್ ನಾನು ಇವತ್ವರೆಗೂ ನಾನು ಏನೇ ತಪ್ಪು ಮಾಡಿರಲಿ, ಏನೇ ಸರಿ ಮಾಡಿರಲಿ, ಅದೆಲ್ಲ ನಂದು. ನೀವು ಯಾರೂ ಅದನ್ನು ಕಿತ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಲಿಂದ. ನಾನು ಓದಿದ್ದೀನ, ನಾನು ಬರ್ದಿದ್ದೀನ, ಅದು ನಂದು. ನಾನು ಸಿನಿಮಾ ಮಾಡಿದ್ದೀನ, ಅದು ನಂದು. ನಾನು ತಪ್ಪು ಮಾಡಿದ್ದೀನ, ಐ ಆಮ್ ವೆರಿ ಪ್ರೌಡ್, ಅದು ನನ್ನ ತಪ್ಪು. ನಾನು ಸರಿ ಮಾಡಿದ್ದೀನ, ಅದು ನಾನು ಸರಿ ಮಾಡಿದ್ದೀನಿ ಅಂತ ಐ ಆಮ್ ವೆರಿ ಪ್ರೌಡ್. ವಾಟ್ ಎವರ್ ಇಟ್ ಈಸ್, ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಬಟ್ ಸ್ವಿಮ್ಮಿಂಗ್ ಸ್ಟೇಜಲ್ಲಿ ಆಗಿರ್ಬೋದು, ಸ್ಕೂಲಿಂಗ್ ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡು ಬಂದಾಗ, ಒಳ್ಳೆ ಪರ್ಸೆಂಟೇಜ್, IT ಆ್ಯಂಡ್ ಇವನ್ GRE ಕ್ರ್ಯಾಕ್ ಮಾಡಿದ್ದು, ಇದೆಲ್ಲನೂ ಮಾಡ್ಕೊಂಡು ಬಂದು ಈ ಒಂದು ಫೇಸ್ ಇದೆಯಲ್ಲ, ಫಿಲಮ್ ಇಂಡಸ್ಟ್ರಿ ಫೇಸು, ಅದರಲ್ಲೇ ತುಂಬ ಕಲ್ತೀನಿ ಅಂತ ಅನ್ಸ್ಬಿಡ್ತಾ ಇಲ್ಲ ಅದಕ್ಕಿಂತ? ಇಲ್ಲ, ಆ್ಯಕ್ಚುಲಿ ನಂಗೆ ಸ್ವಿಮ್ಮಿಂಗಲ್ಲಿ ಐ ಹ್ಯಾವ್ ಲಾರ್ನ್ಡ್ ಅ ಲಾಟ್. ಇಟ್ಸ್ ಬಿಲ್ಟ್ ಅ ಲಾಟ್ ಆಫ್ ಕ್ಯಾರೆಕ್ಟರ್. ನನಗೆ ಸ್ಪೋರ್ಟ್ಸ್, ಐ ನೋ, ನನ್ಗೆ ವಿನ್ಸ್ ಹೆಂಗೆ ತೊಗೋಬೇಕು ಗೊತ್ತು, ಲಾಸಸ್ ಹೆಂಗೆ ತೊಗೊಬೇಕು ಗೊತ್ತು, ಟೀಮ್ ವರ್ಕ್ ಬಗ್ಗೆ ಗೊತ್ತು, ಹಾರ್ಡ್ ವರ್ಕ್ ಬಗ್ಗೆ ಗೊತ್ತು, ಎಫರ್ಟ್, ಡೆಡಿಕೇಶನ್, ಕನ್ಸಿಸ್ಟೆನ್ಸಿ, ಅದೆಲ್ಲ ನಾನು ಕಲ್ತ್ಕೊಂಡಿದ್ದೆ ಸ್ಪೋರ್ಟ್ಸಿಂದ. ನಂಗೆ ಗೊತ್ತು, ನಾನು ಇವತ್ತು ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ 5 ವರ್ಷ ಆದಮೇಲಾದರೂ ನನಗೆ 100% ನಂಗೆ ರಿಸಲ್ಟ್ ಸಿಗುತ್ತೆ. ನಂಗೆ ಪೇಷನ್ಸ್ ಇದೆ, ನಂಗೆ ತುಂಬ ಪೇಷನ್ಸ್ ಇದೆ. ನಾನು ಕಾಯ್ತೀನಿ. ಆ್ಯಂಡ್ ನಾನು ಇದುವರೆಗೂ ಒಂದು ಸತಿನೂ ನನ್ನ ಜೀವನದಲ್ಲಿ ಏನೇ ಆಗಿದ್ರು ನಾನು ಹೋಪ್ ಕಳ್ಕೊಳ್ಳಲ್ಲ. ನಂಗೆ ಗೊತ್ತು ನಾನು ಸೂಪರ್ ಸ್ಟಾರ್ ಆಗ್ತೀನಿ. ಐ ಗೋ ವಿತ್ ದಟ್ ಆಟಿಟ್ಯೂಡ್. ನಂಗೆ ಗೊತ್ತು ನಾನು ಸೂಪರ್ ಸ್ಟಾರ್ ಆಗ್ತೀನಿ. ಯಾವಾರಾದ್ರೂ ಮ್ಯಾನಿಫೆಸ್ಟೇಷನ್, ನನ್ಗೆ ಮುಂಚೆ ಅದ್ರ ವರ್ಡ್ ಮೀನಿಂಗ್ ಗೊತ್ತಿರಲಿಲ್ಲ. ಐ ಟೆಲ್ ಯು ಒನ್ ಇನ್ಸಿಡೆಂಟ್. ನಂಗೆ ಅದ್ರ ಬಗ್ಗೆ ಮೀನಿಂಗ್, ಐ ಡೋಂಟ್ ನೋ ದ ಮೀನಿಂಗ್, ದ ವಾಟ್ ಇಟ್ಸ್ ಕಾಲ್ಡ್ ಅಂತ. 10th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನನ್ನ 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್, ICSE, ವಿ ಹ್ಯಾವ್ 12 ಸಬ್ಜೆಕ್ಟ್ಸ್ ಓದಬೇಕಿರೋದು. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಿಲೆಬಸ್ ಟು ಸ್ಟಡಿ. ಆವಾಗ ನನ್ನ ಫ್ರೆಂಡ್ ಕುಶಾಲಿ ಅಂತ, ಅವ್ರ ಅಮ್ಮ ಅವಳಿಗೆ ಹೇಳಿದ್ರಂತೆ, ದಟ್ ನಿನಗೆ ನಿಂಗೆ 10th ಸ್ಟ್ಯಾಂಡರ್ಡಲ್ಲಿ ನಿಂಗೆ ಏನು ಪರ್ಸೆಂಟೇಜ್ ಬರಬೇಕು, ಯು ಜಸ್ಟ್ ರೈಟ್ ಇಟ್ ಇನ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ಯು ಪುಟ್ ಇಟ್ ಆನ್ ಯರ್ ವಾರ್ಡ್ರೋಬ್ ಅಥವಾ ಎಲ್ಲಾದರೂ ನಿಂಗೆ ಕಾಣಿಸೋ ಕಡೆ ಅಂತ. ಸೊ ಕುಶಾಲಿ ನನಗೆ ಹೇಳಿದ್ಲು. ಸೊ ನಂಗೆ ಗೊತ್ತಿಲ್ಲ ವಾಟ್ ಇಟ್ ಈಸ್ ಅಂತ. ಅವಳು ಹೇಳಿದ್ಲಲ್ಲ ಅಂತ ಐ ಸೆಡ್, ಇನ್ 10th ಸ್ಟ್ಯಾಂಡರ್ಡ್ ICSE ಎಕ್ಸಾಮ್ಸ್ ಐ ಆಮ್ ಗೋಯಿಂಗ್ ಟು ಗೆಟ್ 92% ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಆಫ್ ಮೈ ಸ್ಕೂಲ್ ಅಂದ್ಬಿಟ್ಟು ಒಂದು ಪಿಕ್ಚರ್ ಡ್ರಾ ಮಾಡ್ಬಿಟ್ಟು ವಿತ್ ಅ ಕಪ್ ಆ್ಯಂಡ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು, ಯಾವಾಗಲೂ 10th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆದಾಗ ಹಾಕಿ ಬಿಟ್ಟಿರೋದು. ರಿಸಲ್ಟ್ ನನ್ನ ತಮ್ಮ ಮತ್ತು ನನ್ನ ತಂಗಿ ಒಂದಿನ ಬಂದು ನಾನು ಡ್ರಾ ಮಾಡಿರೋದು ನೋಡಿ ನಕ್ಕಿದೆ. ಐ ಡೋಂಟ್ ನೋ ಅವ್ರ ಹತ್ರ ಇನ್ನೂ ಆ ಫೋಟೋ ಇದೆಯೋ ಇಲ್ವೋ ಅಂತ ಐಡಿಯಾ ಇಲ್ಲ. ಸೊ ದೇವ್ ಟೇಕನ್ ದಟ್ ಫೋಟೋ. ರಿಸಲ್ಟ್ ಬಂದಮೇಲೆ ಐ ರಿಯಲೈಸ್ ದಟ್ ಇಟ್ಸ್ ಆ್ಯಕ್ಚುಲಿ ಹ್ಯಾಪನ್ಡ್. ಅವತ್ತು ನನ್ಗೆ ಗೊತ್ತಿಲ್ಲ ವಾಟ್ ಇಟ್ಸ್ ಕಾಲ್ಡ್. ಐ ಡೋಂಟ್ ನೋ ಇಫ್ ಇಟ್ ವರ್ಕ್ಡ್, ಹೌ ಇಟ್ ವರ್ಕ್ಡ್, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ಬಟ್ ಇಟ್ ವರ್ಕ್ಡ್ ಆ್ಯಂಡ್ ಐ ಬಿಲೀವ್ ಇಟ್ ಅಷ್ಟೇ. ನೀವು ಏನಾದರೂ ಅಂದ್ಕೊಳ್ಳಿ, ದೇವ್ರಂತಾದ್ರೂ ಕರೀರಿ, ಯೂನಿವರ್ಸ್ ಅಂತಾದ್ರೂ ಕರೀರಿ, ಮ್ಯಾನಿಫೆಸ್ಟೇಷನ್, ಪಾಸಿಟಿವ್ ಟಾಕ್, ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್, ಗಿವ್ ಇಟ್ ವಾಟ್ ಎವರ್ ನೇಮ್ ಯು ವಾಂಟ್ ಟು, ಬಟ್ ಐ ಬಿಲೀವ್ ಇಟ್ ಅಷ್ಟೇ. ಅಟ್ ದಿ ಎಂಡ್ ಆಫ್ ದ ಡೇ, ಡು ಐ ಬಿಲೀವ್ ಇಟ್? ಎಸ್, ಐ ಡು. ಹ್ಯಾವ್ ಐ ಸೀನ್ ಇಟ್ ಹ್ಯಾಪನ್ ಅಗೇನ್ ಆ್ಯಂಡ್ ಅಗೇನ್? ಮತ್ತೆ ನನ್ನ ಜೀವನದಲ್ಲೆಲ್ಲ ಆಗಿರೋದು ನೋಡಿದ್ದೀನ? ಖಂಡಿತ ನೋಡಿದ್ದೀನಿ. ಅದಕ್ಕೇನೆ ಮೊಂಡ ಧೈರ್ಯ. ಏನೋ ಒಂದು ಅನ್ಕೊಳ್ಳಿ, ಅಗೇನ್ ನೇಮ್ ಇಟ್ ವಾಟ್ ಎವರ್ ಯು ವಾಂಟ್ ಟು ನೇಮ್ ಇಟ್. ಬಟ್ ಅದಕ್ಕೆ ನನಗೆ ವಾಟ್ ಎವರ್, ಐ ಗೋ ವಿತ್ ದಟ್ ಆಟಿಟ್ಯೂಡ್. ಇಟ್ಸ್ ಓಕೆ. ರಾಬರ್ಟ್ ಡೌನಿ ಜೂನಿಯರ್ ವಾಸ್ ಅರೆಸ್ಟೆಡ್. ಎಷ್ಟು ಎಕ್ಸಾಂಪಲ್ಸ್ ಇದೆ ಆಫ್ ದ ಗ್ರೇಟೆಸ್ಟ್ ಡೌನ್ಫಾಲ್ಸ್ ಅಂಡ್ ದ ಗ್ರೇಟೆಸ್ಟ್ ರೈಸಿಂಗ್ಸ್ ಆಫ್ ಇನ್ ದ, ಬರೀ ಇಂಡಸ್ಟ್ರಿ ಅಂತಲ್ಲ, ಅಕ್ರಾಸ್ ಸ್ಪೋರ್ಟ್ಸ್. ಮೈಕಲ್ ಫೆಲ್ಪ್ಸ್ ವಾಸ್ ಕಾಟ್ ಫಾರ್ ಡೋಪಿಂಗ್. ವಾಪಸ್ ಬಂದು ಮೋಸ್ಟ್ ಡೆಕೋರೇಟೆಡ್ ಒಲಿಂಪಿಕ್ ಅಥ್ಲೀಟ್. ಸೊ ದರ್ ಹ್ಯಾವ್ ಬಿನ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಎಕ್ಸಾಂಪಲ್. ನಿಮಗೆ ನಿಮ್ಮ ಮೇಲೆ ಧೈರ್ಯ, ಕಾನ್ಫಿಡೆನ್ಸು ಇಲ್ಲ, ನಾನು ಮಾಡ್ತೀನಿ ಅಂತಂದರೆ ನೀವು ಏನು ಬೇಕಾದರೂ ಮಾಡ್ಬೋದು. ಇಟ್ ಈಸ್ ನಾಟ್ ಇಂಪಾಸಿಬಲ್ ಆಟ್ ಆಲ್. ಯಾವುದೇ ಏಜ್ ಆಗಿರ್ಬೋದು, ಇಟ್ ಡಸ್ ನಾಟ್ ಮ್ಯಾಟರ್. ಇಂಡಸ್ಟ್ರಿಗೆ ಇಷ್ಟೇ ಏಜ್ ಲಿಮಿಟು ಯಾರು ಹೇಳಿದ್ದು? ಯಾರೂ ಅದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ. ಹೂ ಆರ್ ಯು ಟು ಡಿಸೈಡ್ ವಾಟ್ ಏಜ್ ಲಿಮಿಟ್ ದ ಇಂಡಸ್ಟ್ರಿ ಹ್ಯಾಸ್? ಸ್ಟೋರೀಸ್ ಎಷ್ಟು ಇವಾಗ, ಇಫ್ ಯು ಗೋ, ನನ್ನ ತಾಯಿ ಅಥವಾ ನನ್ನ ತಾಯಿ ಏಜ್ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಸ್ಟೋರೀಸ್ ಕೇಳಿದ್ರೆ ಅವ್ರ ಸ್ಟೋರೀಸ್ ಎಷ್ಟಿರುತ್ತೆ. ಅದನ್ನ ಸಿನಿಮಾ ಮಾಡಬೇಕು ಅಂದ್ರೆ ಆ ಏಜ್ ಇರೋರೇನೆ ಸಿನಿಮಾ ಮಾಡಬೇಕು.
ಆ ಏಜ್ ಇರೋರು ನೀಟಾಗಿ ಆ ಥರ ಸಿನಿಮಾ ಮಾಡಿದ್ರೆ ಇಟ್ಸ್ ಗೋಯಿಂಗ್ ಟು ರೀಚ್ ಅಕ್ರಾಸ್ ದ ನೇಷನ್. ಎವ್ರಿಬಡಿ ಇಸ್ ಗೋಯಿಂಗ್ ಟು ಕನೆಕ್ಟ್ ಇವತ್ತು ಆ ಸಿನಿಮಾಗೆ. ಆ ಏಜ್ ಹಂಗಾದ್ರೆ ಅವ್ರ ಏಜ್ ಅವರು ಬದುಕಲ್ಲ, ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಅರ್ಥನ? ಯಾರನ್ನು ಡಿಫೈನ್ ಮಾಡೋಕ್ಕಾಗಲ್ಲ ಇಲ್ಲಿ ಅಷ್ಟೇ. ಇಟ್ ಈಸ್ ಜಸ್ಟ್ ಹೌ ಯು ಟೇಕ್ ಲೈಫ್, ನಿಮ್ಮ ಪರ್ಸ್ಪೆಕ್ಟಿವ್ ಹೆಂಗಿದೆ. ನೀವು ದಿನ ಅಂದ್ರೆ ಹೇಳ್ತಾರಲ್ಲ, ದಿನ ಅಳೋನ್ಗೆ ದಿನ ಸಾಯೋನ್ಗೆ ಅಳೋರು ಯಾರು ಅಂತ. ನಿಜಾನೇ ತಾನೆ. ಇಟ್ ಈಸ್ ಗೋಯಿಂಗ್ ಟು ಬಿ ದಟ್, ಅದೇ ಹುಲಿ ಬಂತು ಕತೆ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ ಎಲ್ಲಾನು ಮಾಡ್ಬೇಕು, ಬಟ್ ರೈಟ್. ಅವನು ದಿನ ಹುಲಿ ಬಂತು ಅಂದಿದ್ಕೆ ಹುಲಿ ಬಂದಿದ್ದ ದಿನ ಯಾರು ಕೇಳಿಸ್ಕೊಳ್ಳಿಲ್ಲ. ಅವ್ನು ಹುಲಿ ಬಂದಿದ್ದ ದಿನ ಹುಲಿ ಬಂತು ಅಂದಿದ್ರೆ ಕೇಳಿಸ್ಕೊಂಡಿರೋರು. ಹಂಗೆ ಎಲ್ಲದಕ್ಕೂ ಟೈಮ್ ಬೇಕು. ಯಾವಾಗ ಮಾತಾಡ್ತೀವಿ, ಕಂಟೆಂಟ್ ಜೊತೆ ಮಾತಾಡ್ತೀವಿ, ಅದ್ರಲ್ಲಿ ಎಷ್ಟು ಮ್ಯಾಟರ್ ಇರುತ್ತೆ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೀವು ದಿನ ಅದ್ರ ಬಗ್ಗೆನೆ, ಐ ಡೋಂಟ್ ಬಿಲೀವ್ ಇನ್ ದಟ್. ದಟ್ಸ್ ಆಲ್. I will never victimize myself for anybody. Ever.